ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 7ನೇ ವಚನ. ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೆನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ. ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಾವೆಲ್ಲರೂ ಕೂಡ ಒಂದೊಂದು ಪ್ರಾಂತ್ಯಗಳಲ್ಲಿ, ಒಂದೊಂದು ಸ್ಥಳಗಳಲ್ಲಿ, ಒಂದೊಂದು ಊರುಗಳಲ್ಲಿ, ಒಂದೊಂದು ಪಟ್ಟಣಗಳಲ್ಲಿ ಜೀವಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಆದರೆ ಅನೇಕರು ಅಂದುಕೊಂಡಿದ್ದೇವೆ, ನಾನು ಈ ಸ್ಥಳಕ್ಕೆ ಹೋಗಿ ಇರಬೇಕು, ಈ ಪಟ್ಟಣದಲ್ಲಿ ವಾಸಿಸಬೇಕು, ಇದು ನನ್ನ ಕನಸಾಗಿತ್ತು, ಹಾಗೆ ಹೀಗೆ, ಇಲ್ಲ ನನ್ನ ಪೂರ್ವಿಕರ ಸ್ಥಳ, ನನ್ನ ಪೂರ್ವಿಕರ ಮನೆ ಎಂಬುದಾಗಿ ಅನೇಕ ಆಲೋಚನೆಗಳಲ್ಲಿ ನಾವಿರ್ತೇವೆ. ಹಲ್ಲೆಲೂಯಾ. ಆದರೆ ಅದು ನಮಗೆ ಗೊತ್ತಿಲ್ಲ ನೋಡಿ, ಪ್ರತಿ ಸ್ಥಳದಲ್ಲಿ ನಾವು ಎಲ್ಲಿ ಹೋಗ್ತೀವೋ, ಎಲ್ಲಿ ಬರ್ತೇವೋ, ಅದು ದೇವರು ನಮಗಾಗಿ ಮುನ್ಸೂಚಿಸಿರುವ ಒಂದು ಯೋಚನೆಯಾಗಿದೆ. ಹಲ್ಲೆಲೂಯಾ. ನಾವು ಅಂದ್ಕೊಳ್ತೇವೆ ಖಂಡಿತ ಇದು ನನಗಾಗಿ ದೇವರು ಕೊಟ್ಟಿರುವ ಸ್ಥಳ ಎಂಬುದಾಗಿ. ಆದರೆ ಅನೇಕರು ಅಂದ್ಕೊಳ್ತಾರೆ, ನಾನು ಆಸೆ ಪಟ್ಟ ಸ್ಥಳ ಇದು ನಾನು ಆಸೆ ಪಟ್ಟ ಊರು, ನಾನು ಆಸೆ ಪಟ್ಟ ಜಾಗದಲ್ಲಿ ವಾಸ ಮಾಡ್ತಾ ಇದ್ದೀನಿ ಎಂಬುದಾಗಿ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸುತ್ತೇನೋ, ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಒಂದು ಊರಿನಿಂದ ಇನ್ನೊಂದು ಊರಿಗೆ ನಾವು ಹೋಗ್ತೇವೆ ಅಂದರೆ ಅದು ಖಂಡಿತವಾಗಿಯೂ ದೇವರ ಚಿತ್ತವಾಗಿದೆ. ಹಲ್ಲೆಲೂಯಾ. ಯಾರು ಆತ್ಮೀಯವಾದ ರೀತಿಯಲ್ಲಿ ದೇವರ ಚಿತ್ತದಂತೆ ನಡೆಯುತ್ತಾ ಇರ್ತಾರೋ ಅವರಿಗೆ ಗೊತ್ತು, ನಾನು ಹೇಗೆ ನಡೀತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಏನೇನೆಲ್ಲ ಕಾರ್ಯಗಳು ನಡೀತಾ ಇದೆಯೋ ಇದೆಲ್ಲವೂ ಕೂಡ ದೇವರು ನನಗಾಗಿ ಇಟ್ಟಿರುವಂಥ ಒಂದು ಯೋಚನೆಗಳು ಎಂಬುದಾಗಿ. ಆದರೆ ಇನ್ನು ಯಾರೆಲ್ಲ ಆತ್ಮೀಯವಾಗಿ ಇನ್ನು ಬೆಳೆದಿಲ್ಲವೋ ಅವರಿಗೆ ಈ ಕೆಲವು ವಿಷಯಗಳು ಅರ್ಥವಾಗೋದಿಲ್ಲ. ಹಲ್ಲೆಲೂಯಾ. ಆದರೆ ಈ ದಿನ ನೀವು ಇರುವ ಪ್ರಾಂತ್ಯಗಳಲ್ಲಿ ನೀವು ಯಾರಾಗಿದ್ದೀರಾ ಅನ್ನೋದಾದರೆ ನೀವೆಲ್ಲರೂ ಕೂಡ ಒಂದು ಕಾವಲುಗಾರರಾಗಿದ್ದೀರಾ. ಹಲ್ಲೆಲೂಯಾ. ನಾವೊಂದು ಕಾವಲುಗಾರರಾಗಿರುವಾಗ ಆ ಕಾವಲುಗಾರನು ಏನು ಮಾಡ್ತಾನೆ, ಅವನಿಗೆ ನೇಮಿಸಲ್ಪಟ್ಟ ಸ್ಥಳದಲ್ಲಿ ಯಾವುದೇ ಒಂದು ಕೇಡು ಸಂಭವಿಸದ ಹಾಗೆ, ಯಾವುದೇ ಒಂದು ಅಪಾಯಗಳು ಬರದ ಹಾಗೆ, ಯಾವ ಶತ್ರು ಒಳಗೆ ಬರದ ಹಾಗೆ, ಯಾವುದೇ ಒಂದು ಅಪಾಯಗಳು ನಡೆಯದ ಹಾಗೆ ಅವನು ಎಚ್ಚರವಾಗಿದ್ದು ಕಾವಲು ಕಾಯ್ತಾನೆ. ಹಲ್ಲೆಲೂಯಾ. ಆದರೆ ದೇವರು ಈ ದಿನ ನಮ್ಮನ್ನು ಯಾವ ಯಾವ ಸ್ಥಳದಲ್ಲಿ, ಯಾವ ಯಾವ ಊರುಗಳಲ್ಲಿ, ಯಾವ ಯಾವ ಗ್ರಾಮಗಳಲ್ಲಿ ಇಟ್ಟಿದ್ದಾರೋ ಅದರ ಕ್ಷೇಮಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಅದರಲ್ಲಿ ಕೊನೆಯ ವಚನ ಹೇಳಲ್ಪಡ್ತದೆ, ಕೊನೆಯ ಸಾಲಿನಲ್ಲಿ, ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಹಲ್ಲೆಲೂಯಾ. ಅನೇಕರು ಅಂದ್ಕೊಳ್ತಾ ಇದೀವಿ ನಾನು ಕ್ಷೇಮವಾಗಿರಬೇಕು. ನೋಡಿ, ಈಗಿನ ಕಾಲದಲ್ಲಿ ಎಲ್ಲರಿಗೂ ಫೋನ್ಗಳಿದೆ, ಫೋನ್ನಲ್ಲಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾವು ಮಾತಾಡ್ಕೊಳ್ತೇವೆ. ಹಳೆಯ ದಿನಗಳನ್ನು ನೋಡೋದಾದರೆ ಎಲ್ಲರೂ ಕೂಡ ಲೆಟರ್ಗಳನ್ನು ಬರೀತಾ ಇದ್ರು. ಹಲ್ಲೆಲೂಯಾ. ಆದರೆ ಈ ರೀತಿಯಾಗಿ ಬರಿತಾ ಇದ್ರು, ನಾವು ಇಲ್ಲಿ ಕ್ಷೇಮವಾಗಿದ್ದೇವೆ, ನೀವು ಅಲ್ಲಿ ಕ್ಷೇಮವ ಎಂಬುದಾಗಿ. ಹಲ್ಲೆಲೂಯಾ. ಈಗ ಎಲ್ಲ ಫೋನ್ಗಳು ಬಂದ ಮೇಲೆ ಮಾತುಗಳು ಕೂಡ ಬದಲಾಗಿದೆ. ಹಲ್ಲೆಲೂಯಾ. ಆಗ ದೇವರು ಹೇಳ್ತಾ ಇದ್ದಾರೆ, ಈ ದಿನ ನೀವು ನಾನು ಕ್ಷೇಮವಾಗಿ ಇರಬೇಕು, ಸುರಕ್ಷಿತವಾಗಿ ಇರಬೇಕು ಅನ್ನೋದಾದರೆ ನಾವು ಬೇರೆಯವರ ಕ್ಷೇಮವನ್ನು ನಿರೀಕ್ಷಿಸಬೇಕು, ಬೇರೆಯವರ ಕ್ಷೇಮವನ್ನು ಎದುರು ನೋಡಬೇಕು. ಇದಕ್ಕಾಗಿ ನಾವು ಏನು ಮಾಡಬೇಕು ಎನ್ನುವುದಾದರೆ, ನಾವು ಇರುವ ಸ್ಥಳದಲ್ಲಿ ಇರುವ ಜನರಿಗಾಗಿ, ಅವರ ರಕ್ಷಣೆಗಾಗಿ, ಬಿಡುಗಡೆಗಾಗಿ, ಸಮಾಧಾನಕ್ಕಾಗಿ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ನೋಡಿ, ನಾವಿರುವ ರಸ್ತೆಯಲ್ಲೋ ಇಲ್ಲ ನಾವಿರುವ ಏರಿಯಾದಲ್ಲೋ ಯಾರೋ ಕುಡಿಯುವವರು ಇರ್ತಾರೆ, ಅಲ್ಲಿ ಯಾವಾಗಲೂ ಜಗಳಗಳು ನಡೀತಾ ಇರುತ್ತೆ. ಇನ್ನು ಅನೇಕರ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಕಣ್ಣೀರಿನಿಂದ ಗೋಳಾಟದಲ್ಲಿ ಇರ್ತಾರೆ. ಇನ್ನು ಎಷ್ಟೋ ಜನರು ಬೀದಿಯಲ್ಲಿ ಬಂದು ಜಗಳವಾಡ್ತಾ ಇರ್ತಾರೆ, ಅಲ್ಲಿ ಒಂದು ಆತ್ಮಹತ್ಯೆ ಆತ್ಮಗಳು ಕ್ರಿಯೆ ಮಾಡ್ತಾ ಇರುತ್ತೆ. ಇದೆಲ್ಲವನ್ನು ಕೂಡ ನಮ್ಮ ಕಣ್ಣುಗಳ ಮುಂದೆ ದೇವರು ಯಾಕೆ ತೋರಿಸ್ತಾರೆ ಅಂದರೆ, ಎಲ್ಲರ ಹಾಗೆ ನಾವು ಬೀದಿಯಲ್ಲಿ ನಿಂತು ಆ ಕಾರ್ಯಗಳನ್ನು ನೋಡುತ್ತಾ ಸುಮ್ಮನೆ ಒಳಗೆ ಬರೋದಕ್ಕಾಗಿ ಅಲ್ಲ. ಹಲ್ಲೆಲೂಯಾ. ದೇವರ ಮಕ್ಕಳಾಗಿರುವ ನಮಗೆ ಆ ಸಮಯದಲ್ಲಿ ಒಂದು ಭಾರ ಪಡಬೇಕು. ದೇವರೇ, ಈ ಕುಟುಂಬದಲ್ಲಿ ಒಂದು ಸಮಾಧಾನ ಬರಬೇಕು, ದೇವರೇ ಈ ಮನೆಯಲ್ಲಿ ಒಂದು ರಕ್ಷಣೆ ಬರಬೇಕು, ದೇವರೇ ಇಲ್ಲಿ ಒಂದು ಬಿಡುಗಡೆ ಬರಬೇಕು ಎಂಬುದಾಗಿ ನಮ್ಮಲ್ಲಿ ಒಂದು ಭಾರ ಬರಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು ಎಂಬುದಕ್ಕಾಗಿಯೇ ದೇವರು ಆ ವಿಷಯಗಳನ್ನು ನೋಡುವಂತೆ, ಕೇಳುವಂತೆ ನಮಗೆ ಸಹಾಯ ಮಾಡ್ತಾರೆ. ನಾವು ಎಲ್ಲರ ಹಾಗೆ ನೋಡಿ ಒಳಗೆ ಬರುವವರಲ್ಲ, ನಾವು ಪ್ರಾರ್ಥಿಸುವ ಮಕ್ಕಳು, ದೇವರನ್ನು ಅರಿತಿರುವ ಮಕ್ಕಳು. ನಮ್ಮ ಕಣ್ಣು ಮುಂದೆ ಯಾರಾದರೂ ಜಗಳ ಮಾಡ್ತಾ ಇದ್ದಾರೆ, ಕುಡಿದವರ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ, ಅವರ ಭವಿಷ್ಯ ಹಾಳಾಗ್ತಾ ಇದೆ, ಇಲ್ಲಿ ಅನೇಕ ಆತ್ಮಹತ್ಯೆಗಳು ನಡೀತಾ ಇದೆ ಅನ್ನೋದಾದರೆ ತಕ್ಷಣ ನೀವು ಎಚ್ಚರಗೊಳ್ಳಬೇಕು. ನನ್ನ ಪ್ರಾರ್ಥನೆ ಈ ಪ್ರಾಂತ್ಯಕ್ಕೆ ಸಾಕಾಗೋದಿಲ್ಲ, ಇಲ್ಲಿ ದೇವರು ನನ್ನ ಕಾವಲುಗಾರನಾಗಿ ಇಟ್ಟಿದ್ದಾರೆ. ನಾನಿರುವ ಈ ಸ್ಥಳದಲ್ಲಿ ಯಾವಾಗಲೂ ಸಮಾಧಾನ ಇರಬೇಕು, ಆರೋಗ್ಯ ಇರಬೇಕು, ನೆಮ್ಮದಿ ಇರಬೇಕು, ಎಲ್ಲರೂ ಕೂಡ ಇಲ್ಲಿ ಆಶೀರ್ವಾದವಾಗಿ ಇರಬೇಕು. ಅದರ ಕ್ಷೇಮಕ್ಕಾಗಿ ಅನ್ನೋ ದಿನವೂ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ, ಕುಟುಂಬ ಪ್ರಾರ್ಥನೆಗಳಲ್ಲಿ ನೀವು ಪ್ರಾರ್ಥಿಸಬೇಕು.
ಮಾಡಬೇಕು. ಈ ರೀತಿಯಾಗಿ ಮಾಡಿದ್ರೇ ಸಾಕು, ಕ್ಷೇಮವು ನಮಗೆ ಆದಷ್ಟು ಬೇಗ ಸಂಭವಿಸುತ್ತದೆ. ನಾನು ಕ್ಷೇಮವಾಗಿರಬೇಕು, ನನ್ನ ಕುಟುಂಬ ಕ್ಷೇಮವಾಗಿರಬೇಕು ಅಂತ ಅನೇಕರು ಏನೇನೋ ನಾವು ಯೋಚನೆ ಮಾಡ್ತೀವಿ. ಆದರೆ ದೇವರ ವಾಕ್ಯದಲ್ಲಿ ಎಲ್ಲವೂ ಕೂಡ ನಮಗೆ ಹೇಳಿಕೊಡಲಾಗಿದೆ. ನಿಮಗೆ ಕ್ಷೇಮ ಬೇಕು ಅನ್ನೋದಾದರೆ ನಿಮ್ಮನ್ನು ಯಾವ ಪಟ್ಟಣಕ್ಕೆ ಸಾಗಿಸ್ತೇನೋ ಅದರ ಕ್ಷೇಮವನ್ನು ಹಾರೈಸಿ ನೀವು ಏನು ಮಾಡಿರಿ, ಪ್ರಾರ್ಥಿಸಿರಿ. ಅದರ ಕ್ಷೇಮವೇ ನಿಮ್ಮ ಕ್ಷೇಮ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಅಬ್ರಹಾಮನ ಜೀವನದಲ್ಲಿ ನೋಡೋದಾದರೆ ಸೊದೋಮ್ ಗೊಮೋರ ಪಟ್ಟಣವನ್ನು ಹಾಳು ಮಾಡಬೇಕೆಂಬುದಾಗಿ ದೇವದೂತನಲ್ಲಿ ಬರುವಾಗ ಅಬ್ರಹಾಮನು ಎಚ್ಚರಗೊಳ್ತಾನೆ. ದೇವರೇ ಅಪ್ಪ, ಒಂದು ಸಾರಿ ಅಲ್ಲಿ ನೀತಿವಂತನನ್ನು ನೆನೆಸಿಕೊಳ್ಳ್ರಿ, ಅಲ್ಲಿರುವವರಿಗೆ ಕೃಪೆ ತೋರಿಸ್ರಿ, ಕರುಣಿಸ್ರಿ ಎಂಬುದಾಗಿ ಗೋಳಾಡಿ 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 ಎಷ್ಟೋ ಬಾರಿ ಧೈರ್ಯ ಮಾಡಿ ಮತ್ತೆ 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 ಬೇಡಿಕೊಂಡು ಅಲ್ಲಿ 10 ಜನ ನೀತಿವಂತರು ಇರೋದಾದರೂ ಕೂಡ ಅದಕ್ಕೆ ಕರುಣಿಸ್ತೀರಾ ಎಂಬುದಾಗಿ ಕೇಳಿಕೊಂಡು ಕೊನೆಯದಾಗಿ ಲೋಟನನ್ನು ಅವರ ಕುಟುಂಬವನ್ನು ಅಲ್ಲಿಂದ ಹೊರಗಡೆ ತರುವಂತೆ ಅಬ್ರಹಾಮನು ಪ್ರಾರ್ಥಿಸುತ್ತಾನೆ. ಹಾಲೆಲೂಯಾ. ಯಾಕಂದರೆ ನನ್ನ ಜನರು ಅಲ್ಲಿ ಹಾಳಾಗಬಾರದು, ಅಲ್ಲಿ ಅವರು ನಶಿಸಿ ಹೋಗಬಾರ್ದು, ಅವರು ಬದುಕಬೇಕು, ಜೀವಿಸಬೇಕು, ಅವರಿಗೆ ಭವಿಷ್ಯ ಇದೆ ಎಂಬುದಾಗಿ ಅಬ್ರಹಾಮನಲ್ಲಿ ಗೋಳಾಡಿಯ ದೂತನ ಬಳಿ ಎಲ್ಲವನ್ನ ಕೇಳಿ ಪಡೆದುಕೊಂಡು ವಿಚಾರಿಸಿಕೊಂಡು ಮೊರೆ ಇಟ್ಟು ಲೋಟನ ಕುಟುಂಬವನ್ನು ಹೊರಗೆ ತರ್ತಾನೆ. ಹಾಲೆಲೂಯಾ. ಅದೇ ರೀತಿಯಾಗಿ ಯೋನನನ್ನು ನೋಡೋದಾದರೆ ಯೋನನನ್ನು ದೇವರು ನಿನವೆ ಪಟ್ಟಣಕ್ಕೆ ಹೋಗು ಎಂಬುದಾಗಿ ಹೇಳ್ತಾರೆ. ನಿನವೆ ಪಟ್ಟಣಕ್ಕೆ ಹೋಗು ಅಂತ ಹೇಳಿದಾಗ ಯೋನನು ಅದರ ಬಗ್ಗೆ ಯಾವುದೇ ಕಾಳಜಿ ಇಲ್ಲದೆ, ಅದರ ಬಗ್ಗೆ ಯಾವುದೇ ಯೋಚನೆ ಇಲ್ಲದೆ, ನನಗೇನು ಆ ಪಟ್ಟಣ ಹಾಳಾದರೆ ಏನು, ನನಗೇನು ಎಂಬುದಾಗಿ ಅವನು ನಿನವೆಗೆ ಹೋಗಬೇಕಾದ ಹಡಗನ ಹತ್ತದೆ ತರ್ಶೀಷಿಗೆ ಹೋಗುವಂಥ ಹಡಗನ ಹತ್ತು ಕೂತುಕೊಳ್ತಾನೆ. ಹಾಲೆಲೂಯಾ. ಈ ದಿನ ಅನೇಕರು ನಾವು ಹಾಗೆ ಯೋನನ ಹಾಗೆ ಇದ್ದೇವೆ. ಯಾರು ಹಾಳಾದರೆ ನನಗೇನು, ಯಾವ ಪಟ್ಟಣ ಹಾಳಾದರೆ ಏನು, ಎಲ್ಲಿ ಯುದ್ಧಗಳು ನಡೆದರೆ ನನಗೇನು, ಯಾರ ಭವಿಷ್ಯ ಹಾಳಾದರೆ ಏನು, ನಾನು ಕ್ಷೇಮವಾಗಿದ್ದೇನೆ, ನನ್ನ ಕುಟುಂಬ ಕ್ಷೇಮವಾಗಿದೆ, ನಾನು ಚೆನ್ನಾಗಿದೆ ಸಾಕು ಎಂಬುದಾಗಿದ್ದೀರಾ. ಹಾಗಿರೋದೇ ಆದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೀತಿದೆ, ನಿಮಗೆ ಕ್ಷೇಮ ಹೇಗೆ ಬರುತ್ತದೆ. ಹಾಲೆಲೂಯಾ. ನೀವು ಬೇರೆಯವರ ಕ್ಷೇಮವನ್ನು ನಿರೀಕ್ಷೆ ಮಾಡಿದರೆ ಮಾತ್ರವೇ ನಿಮಗೆ ಕ್ಷೇಮವನ್ನು ದೇವರು ಕೊಡೋದಕ್ಕೆ ಸಾಧ್ಯ. ಹಾಲೆಲೂಯಾ. ಹಾಗೆ ನಾವು ಮಾಡದೇ ಇರೋವರೆಗೂ ನಮ್ಮ ಜೀವನದಲ್ಲಿ ತೊಂದರೆಗಳು, ಸಮಸ್ಯೆಗಳು, ಹೋರಾಟಗಳು, ಕಣ್ಣೀರುಗಳು, ಅವಮಾನಗಳು, ನಿಂದೆಗಳು, ಸಾಲಗಳು ಪ್ರತಿನಿತ್ಯ ಒಂದರ ನಂತರ ಒಂದು ಬರ್ತಲೇ ಇರ್ತವೆ. ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಆ ದಿನ ಯೋನನಿಗೆ ಬುದ್ಧಿ ಕಲಿಸಿಕೊಡುವುದಕ್ಕಾಗಿ ದೇವರು ಮೀನಿನ ಹೊಟ್ಟೆಯೊಳಗೆ ಹೋಗುವುದಕ್ಕೆ ಅನುಮತಿಯನ್ನು ಕೊಡ್ತಾರೆ. ಆದರೆ ಹೊರಗಡೆ ಎಲ್ಲ ಚೆನ್ನಾಗಿದ್ದಾಗ ಯೋನನು ತನ್ನನ್ನು ತಿದ್ದಿಕೊಂಡು ಆ ಜನರಿಗಾಗಿ ಅಲ್ಲಿ ಹೋಗಿ ನಿಂತುಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ. ಆ ಮೀನಿನ ಹೊಟ್ಟೆಯೊಳಗೆ, ಆ ದುರ್ವಾಸನೆಯೊಳಗೆ, ಆ ಒಂದು ಸೆರೆಯೊಳಗೆ, ಆ ಒಂದು ಬಂಧನದಲ್ಲಿ, ಆ ಹೊಟ್ಟೆಯಲ್ಲಿ ಯೋಚನೆ ಮಾಡಿ ನೋಡ್ರಿ, ನಮ್ಮ ಹೊಟ್ಟೆಯೊಳಗೇನೆ ಅಷ್ಟು ಗಲೀಜಿರಬೇಕಾದ್ರೆ ಆ ಮೀನಿನ ಹೊಟ್ಟೆಯೊಳಗೆ ಎಷ್ಟು ಒಂದು ದುರ್ವಾಸನೆ, ಎಷ್ಟು ಒಂದು ಗಲೀಜು ಇತ್ತು. ಹಾಲೆಲೂಯಾ. ಆ ಸಂಕಟ ಎಷ್ಟರ ಮಟ್ಟಿಗೆ ಇರಬಹುದು. ಆಗ ಯೋನನು ಆ ಮೀನಿನ ಹೊಟ್ಟೆಯೊಳಗೆ ಆ ಬಾಧೆಯನ್ನು ಅನುಭವಿಸೋಕ್ಕೆ ಸಾಧ್ಯವಾಗದೆ ಆಗ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವರೇ ನನ್ನನ್ನು ಕ್ಷಮಿಸು, ನೀನು ಹೇಳಿದ ಕೆಲಸ ನಾನು ಸರಿಯಾಗಿ ಮಾಡಲಿಲ್ಲಪ್ಪ, ನಾನೀಗ ಹೋಗ್ತೇನೆ, ಆ ಜನರಿಗೆ ನಾನೀಗ ನೀನು ಹೇಳಿದ್ದನ್ನು ತಿಳಿಸ್ತೇನೆ ಎಂಬುದಾಗಿ ಆಗ ತನ್ನನ್ನು ಸರಿ ಮಾಡಿಕೊಂಡು ಹೋಗ್ತಾನೆ. ಹಾಲೆಲೂಯಾ. ಯೋನನಿಗೆ ಮಾಡಿದರಂತೆಯೇ ದೇವರು ಈ ದಿನಗಳಲ್ಲಿ ನಮಗೆ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ, ನಾವು ದೇವರು ಹೇಳಿದ್ದನ್ನು ಮಾಡಬೇಕು ಅನ್ನೋದಕ್ಕಾಗಿ. ಆದರೆ ಕೆಲವರು ಅಂದ್ಕೊಳ್ತೀರಾ, ನಿಮಗೆ ಕಷ್ಟ, ಕಣ್ಣೀರು, ವೇದನೆ, ಅವಮಾನಗಳು ಬರಬೇಕಾದ್ರೆ ನೀವು ಅಂದ್ಕೊಳ್ತೀರಾ ಅದು ನನ್ನನ್ನು ಹಾಳು ಮಾಡೋದಕ್ಕೆ, ನಾನು ಬಿದ್ದು ಹೋಗೋದಕ್ಕೆ, ಕುಗ್ಗಿ ಹೋಗೋದಕ್ಕೆ, ಅಳಿದು ಹೋಗೋದಕ್ಕೆ ಅಂತ. ಖಂಡಿತವಾಗಿ ಅಲ್ಲ. ನಾವು ಬೇರೆಯವರ ಕ್ಷೇಮಕ್ಕಾಗಿ ಪ್ರಾರ್ಥಿಸಬೇಕು, ಬೇರೆಯವರ ಕುರಿತು ಭಾರವುಳ್ಳವರಾಗಿರಬೇಕು, ಯೇಸು ಕ್ರಿಸ್ತನಂತೆ ನಾವು ಜೀವಿಸಬೇಕು ಎಂಬುದಕ್ಕಾಗಿ. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಜೀವಿಸುವಾಗ, ಆತನು ಸೇವೆ ಮಾಡುವಾಗ, ಆತನು ಉಪಕಾರಗಳನ್ನು ಮಾಡುವವನಾಗಿ ಸಂಚರಿಸಿದನು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ಓದುತ್ತೇವೆ. ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದಿಂದ ಈ ದಿನ ನಿಮಗೆ ಹೇಳುವಂಥ ಒಂದೇ ಒಂದು ವಿಷಯ, ನೀವಿರುವ ಸ್ಥಳಕ್ಕಾಗಿ, ನೀವಿರುವ ಪ್ರಾಂತ್ಯಗಳಿಗಾಗಿ, ನಿಮ್ಮ ಜನರುಗಳಿಗಾಗಿ ದಯವಿಟ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡಿರಿ. 10 ಪ್ರಾರ್ಥನೆ ಮಾಡಿರಿ, ಗೋಳಾಡಿ ಪ್ರಾರ್ಥನೆ ಮಾಡಿರಿ. ದಯವಿಟ್ಟು ಸ್ವಾರ್ಥದ ಪ್ರಾರ್ಥನೆಯನ್ನು ನಿಲ್ಲಿಸ್ರಿ. ನಾನು, ನನ್ನ ಕುಟುಂಬ, ನನ್ನ ಜನರು ಅನ್ನೋದನ್ನು ನಿಲ್ಲಿಸಿ, ದೇವರು ನಮಗೊಂದು ಭಾರ ಕೊಟ್ಟಿದ್ದಾರೆ, ದೇವರು ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಬೇರೆಯವರಿಗಾಗಿ ನಿಮ್ಮನ್ನು ಯಾವ ಪಟ್ಟಣಕ್ಕೆ ಸಾಗಿಸಿದಾರೋ ಆ ಪಟ್ಟಣದ ಕ್ಷೇಮಕ್ಕಾಗಿ ದಯವಿಟ್ಟು ದೇವರ ಸಮ್ಮುಖದಲ್ಲಿ ಕಾದಿರ್ರಿ. ನಿಶ್ಚಯವಾಗಿ ನೀವು ಆ ರೀತಿ ಮಾಡುವಾಗ ದೇವರು ನಿಮಗೆ ಕ್ಷೇಮವನ್ನುಂಟು ಮಾಡಿ, ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಸಂತತಿಗೂ, ತಲೆಮಾರುಗಳಿಗೂ ದೇವರು ಕ್ಷೇಮವನ್ನು ಅನುಗ್ರಹಿಸಿ ಆಶೀರ್ವದಿಸ್ತಾರೆ. ಖಂಡಿತವಾಗಿ ಈ ವಾಕ್ಯದಂತೆ ನೀವು ನಡೆಯೋದಕ್ಕೆ ಪ್ರಯತ್ನಿಸ್ತೀರಿ ಎಂಬುದಾಗಿ ನಾನು ಕರ್ತನಲ್ಲಿ ನಂಬುತ್ತೇನೆ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳು, ನಿಮ್ಮೆಲ್ಲ ಕಾರ್ಯಗಳನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಅನೇಕರು ಪ್ರತಿನಿತ್ಯ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆದರೆ ಅನೇಕರು
ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ, ಶೇರ್ ಮಾಡದೆ, ಲೈಕ್ ಮಾಡದೆ ಇದ್ದೀರಾ, ದಯವಿಟ್ಟು ನಾನು ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ, ಈ ವಾಕ್ಯಗಳು ಇನ್ನೂ ಅನೇಕರಿಗೆ ತಲುಪುವಂತೆ ನೀವು ಅನೇಕರಿಗೆ ಶೇರ್ ಮಾಡಿ. ನಮ್ಮ ಈ ಚಿಕ್ಕ ಸೇವೆಗಾಗಿ ನೀವು ಕರ್ತನಲ್ಲಿ ಪ್ರಾರ್ಥಿಸಿರಿ, ಪ್ರಾರ್ಥನೆಯಿಂದ ನಮ್ಮನ್ನು ಸಹಕರಿಸಿರಿ. ಎಲ್ಲ ಮಹಿಮೆ ಕರ್ತನಿಗೆ ಉಂಟಾಗಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.